ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಗೋವಿಗುಡೆ ಸಂದೀಪ್ ಮಾತಾಡ್ತಿರೋದು. ಬ್ಯಾಂಕ್ ಹೋಗ್ಬೇಕಾಗಿತ್ತು, ಸ್ವಲ್ಪ ಕೆಲಸ ಇತ್ತು. ಆಮೇಲೆ ನಾನು ರೈಡರ್ ಬೈಕ್ ಶೋರೂಮಿಗೆ ಬಿಟ್ಟಿರೋದ್ರಿಂದ ನಾನು ಲಾಂಗ್ ಡ್ರೈವ್ ಮಾತ್ರ ಯೂಸ್ ಮಾಡ್ತಿದ್ದೆ. ಆ ಬೈಕ್ ಎತ್ಕೊಂಡು ನಮ್ಮ ಪೀಣ್ಯ ಬ್ರಾಂಚ್ ಹತ್ರ ಹೋದೆ. ಅಲ್ಲಿ ವೆಯ್ಟ್ ಮಾಡಿ ಅರ್ಧ ಗಂಟೆ ವೆಯ್ಟ್ ಮಾಡಿದೆ. ಲಾಸ್ಟಲ್ಲಿ ಒಬ್ಬ ಮಾತ್ರ ಬಂದ. ಬರೀ ಅಡ್ರೆಸ್ ಮಾತ್ರ ಚೇಂಜ್ ಮಾಡಿಸ್ಬೇಕಾಗಿತ್ತು. ಅದಕ್ಕೆ ಇಲ್ಲೇ 1.25 ಅವರ್ ಆಯಿತು. ಆಮೇಲೆ ಪ್ಯಾನ್ ಕಾರ್ಡ್ ಅಪ್ಡೇಟ್ ಮಾಡಿಸ್ಬೇಕಾಯ್ತು. ಅವ್ನು ಹೇಳ್ದ, ಸರ್ ಇಲ್ಲಿ ಮಾಡಲ್ಲ, ನೀವು ಹೋಮ್ ಬ್ರಾಂಚ್ಗೆ ಹೋಗ್ಬೇಕು ಅಂತ. ನಾನು ಬೇರೆ ಹೆಲ್ಮೆಟ್ ಬೇರೆ ತಂದಿರಲಿಲ್ಲ. ಇದೇ ನೋಡ್ತೀನಿ ಈ ಬ್ಯಾಂಕು ನಿಜ ಹೇಳ್ಬೇಕು ಅಂದರೆ ಇಂಥ ವಸ್ತು ಅಂದರೆ ವಸ್ತು. ನಾವು ಯಾವುದೇ ಕೆಲ್ಸಕ್ಕೆ ಹೋಗಲಿ ಇದೇ ಆಗತ್ತೆ ನನ್ನ ಬಾಳಲ್ಲಂತೂ. ಆಮೇಲೆ ಮನೆ ಹತ್ರ ಹೋಗೋಣ ಅಂತ ಹೋದೆ, ಹೆಲ್ಮೆಟ್ ಬೇರೆ ತಂದಿರಲಿಲ್ಲ. ಇನ್ನೊಂದು ಎತ್ತಾಕೊಂಡು ಅವ್ನು ನಮ್ಮ ಮಬ್ಬಿ ಬರ್ತೀನಿ ಅಂತ ಹೇಳ್ತಾ ಫೋನ್ ಮಾಡಿದ್ದೆ. ಅವನು ಕೆಳಗಡೆಗೆ ಬಾ ಅಂತ ಹೇಳಿದೆ. ಅವನು ಬಂದ. ಹೆಂಗೋ ಅವನದು ಡ್ಯೂಟಿ ಮುಗಿದಿತ್ತು, ಅದರಿಂದ ಬಂದ. ಆಮೇಲೆ ಗಾಡಿ ಅಂತೂ ಅಲ್ಲಿ ಇಲ್ಲಿಂದ ಎಷ್ಟು 6 ಕಿಲೋಮೀಟರ್ನ ಜಾಲಹಳ್ಳಿ ಕ್ರಾಸ್ ಹೋಗೋಣ ಅಂತ ಅಂದೆ. ಅವ್ನು ಸೀದಾ ಹೆಲ್ಮೆಟ್ ಹಾಕೊಂಡು ಓಡಿಸ್ಕೊಂಡು ಹೋದ. ನಾನು ಹೆಣ್ಮಕ್ಳು ಹಾಕತ್ತಲ್ಲ, ಹೆಲ್ಮೆಟ್ ಹಾಕೊಂಡಿದ್ದ ಕುತ್ಕೊಂಡು ಯಾಕೆ ಪೊಲೀಸ್ನ ರೆಡಿ ಮಾಡ್ದು ಅಂತ. ಆಮೇಲೆ ಪಿಂಡಿ ಸೆಕೆಂಡ್ ಸೈಜ್ ಆ ರೋಡಲ್ಲಿ ಹೋದು. ನಿಮ್ಗೆ ಆಲ್ಮೋಸ್ಟ್ ಎಲ್ಲ ಗೊತ್ತಿರುತ್ತೆ, ಗಾರ್ಮೆಂಟ್ಸ್ ಹೋಗೋರು ಎಲ್ರಿಗೂ ಆಲ್ಮೋಸ್ಟ್ ನೆಲಗದ್ರಲ್ಲಿ ಇರೋರಿಗೆಲ್ಲ ಗೊತ್ತಿರುತ್ತೆ. ಈ ಕೆರೆ ಬಂದ್ಬಿಟ್ಟು ಮುಂಚೆ ಎಲ್ಲ ಎಡಗಡೆ ಹೋದರೆ ಬೈಕೆಲ್ಲ ಹೋಗೋದು, ನಡ್ಕೊಂಡು ಹೋಗೋಕ್ಕೂ ಜಾಗ ಇಲ್ಲ, ಅಷ್ಟು ರೋದನೆ ಮಾಡಿಬಿಟ್ಟಿದ್ದಾರೆ ಪಾಪ. ಎಷ್ಟೋ ಜನ ನನ್ನ ಬೈಕ್ ಪ್ರಾಬ್ಲಮ್ ಅಂತ ನನ್ನ ಕಷ್ಟ ಇದ್ರೆ ಇವನ್ ಅಣ್ಣ ಇಲ್ಲೇ ಇರೋಣ, ಅಲ್ಲಿ ಹುಡುಗಿರ್ ನೋಡ್ಕೊಂಡು ಅಲ್ಲಿ ಅವ್ರು ನೋಡಿ ಅಲ್ಲಿ ಹುಡುಗಿರ್ ಇದಾರೆ, ಅಲ್ಲಿ ಇನ್ನೂ ಇರೋಣ ಅಂತ ಅಂತವನೇ. ಆಮೇಲೆ ಕೆಲಸ ಎಲ್ಲ ಮುಗೀತು ಅಂದ್ಬಿಟ್ಟು ದಾಸಹಳ್ಳಿ ಸಿಗ್ನಲ್ಲು, ಅಲ್ಲಿಂದ ನಮ್ಮ ಅಪ್ಪಂಗೆ ಮೆಡಿಷನ್ ತಗೋಬೇಕಿತ್ತು. ಸೀದಾ ESI ಹತ್ರ ಹೋದೆ. 4 ಗಂಟೆಗೆ ಓಪನ್ ಅಂತ ಹೇಳಿದ್ರು. ಅಲ್ಲಿ ವೆಯ್ಟ್ ಮಾಡಿ. ಇಲ್ಲೇನು ವಿಶೇಷತೆ ಅಂದರೆ ಒಬ್ರು ಬರ್ಕೊಡೋರು ಗೋವಿಂದಯ್ಯ ಅಂತ ಕನ್ನಡದಲ್ಲಿ ಬರೆದಿದ್ರು, ಅದೇ ಖುಷಿ. ಇದೇ ಥರ ನಮ್ಮ ಕನ್ನಡದಲ್ಲಿ ಇಟ್ಬಿಟ್ರೆ ಔಷಧಿ ಎಲ್ಲ ತಗೊಂಡು ಸೀದಾ ಮನೆಗೆ ಹೋಗೋಣ ಅಂತ ಬಂದು, ಅಲ್ಲಿ ನಾನು ಮುಂಚೆ ಇದ್ದೆ, ಏನಿದೆ 2 ವರ್ಷ ಇದ್ದೆ. ಅಲ್ಲಿ ಕಬಾಬ್ ಚೆನ್ನಾಗಿ ಮಾಡ್ತಾರೆ. ಅಲ್ಲಿ ತಿನ್ಕೊಂಡು ಕಬಾಬ್ ಮಾತ್ರ ಸಾಕಾಗಿತ್ತು. ಆಮೇಲೆ ನನ್ನ ಗಾಡಿ ಸ್ವಲ್ಪ ಇವತ್ತಿನ ಕತೆ ಇಷ್ಟೇ ಫ್ರೆಂಡ್ಸ್.